ರೀತಿ ಕುರ್ಚಿ ಕಲಹದ ನಡುವೆ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆಯಾ ಅನ್ನೋ ಅನುಮಾನ ಆಗಿಂದಾಗೆ ಹೊರಬರ್ತಲೇ ಇರುತ್ತೆ. ಸರ್ಕಾರದಲ್ಲಿ ಕುರ್ಚಿ ಬಗ್ಗೆ ಗೊಂದಲ, ಹಾಗೆ ಬಣ ಬಡಿದಾಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಭಿವೃದ್ಧಿ ಪೂರ್ವಕವಾಗಿ ಸರ್ಕಾರ ನಡೀತಿಲ್ಲ ಅನ್ನೋದಕ್ಕೆ ಅವರದೇ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇ ಸಾಕ್ಷಿಯಾಗಿ ನಿಲ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳು. ಯಾವಾಗ ಈ ಘೋಷಣೆ ಹೊರಬಿತ್ತೋ ಆ ದಿನದಿಂದಲೂ ಕೂಡ ಆರ್ಥಿಕ ಅಸಮತೋಲನಕ್ಕೆ ಕಾರಣವಾಗುತ್ತಾ, ಸರ್ಕಾರದ ಬೊಕ್ಕಸಕ್ಕೆ ಇದು ಹೊರೆಯಾಗುತ್ತಾ ಅನ್ನೋ ಚರ್ಚೆಗಳು ನಡೀತಲೇ ಇತ್ತು. 2 ಬಜೆಟ್ 3 ಬಜೆಟ್ ಆಗೋಯ್ತು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ನಾವು ಪ್ರತಿ ಬಾರಿ ಬಜೆಟ್ ಮಂಡಿಸಿದಾಗ್ಲೂ ಕೂಡ ಗ್ಯಾರಂಟಿಗೆ ಹಣ ಎತ್ತಿಡ್ತಿದ್ದೇವೆ, ಹಾಗಾಗಿ ಖಜಾನೆಗೂ ಭಾರ ಇಲ್ಲ, ಅಭಿವೃದ್ಧಿ ಗ್ಯಾರಂಟಿ ಅಡ್ಡಿ ಇಲ್ಲ, ಈ ರೀತಿಯ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು ಕೂಡ ಒಂದು ಕಡೆ ಗ್ಯಾರಂಟಿ ಯೋಜನೆಯೂ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅನ್ನೋ ಅಸಮಾಧಾನ, ಇದರ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತಿಲ್ಲ, ಅನುದಾನಗಳು ಶಾಸಕರಿಗೆ ರೀಚ್ ಆಗ್ತಿಲ್ಲ ಅನ್ನೋ ಅಸಮಾಧಾನ ಕೂಡ ಮೇಲಿಂದ ಮೇಲೆ ಬಹಿರಂಗವಾಗಿ ಹೇಳಿಕೆಗಳ ಸ್ವರೂಪದಲ್ಲಿ ಆಚೆ ಬರ್ತಲೇ ಇದೆ. ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಹಣ ಹೊಂದಿಸೋಕ್ ಆಗದೆ ಹೆಣಗಾಡ್ತಾ ಇದೆ ಅನ್ನೋದಕ್ಕೆ ಈ ಮಾತುಗಳು ಸಾಕ್ಷಿಯಾಗಿ ನಿಲ್ತಾರೆ. ಶಾಸಕರು, ವಿರೋಧ ಪಕ್ಷದವ್ರನ್ನ ಬಿಟ್ಬಿಡಿ, ಕಾಂಗ್ರೆಸ್ ಪಕ್ಷದ್ದೇ ಶಾಸಕರು, ಆಡಳಿತಾರೂಢ ಪಕ್ಷದ ಶಾಸಕರಾದ್ರೂ ಕೂಡ ಅವ್ರ ಕೈಗೆ ಸಮಾಧಾನ ಅನಿಸುವಷ್ಟು ಅನುದಾನ ಸಿಗ್ತಾ ಇಲ್ಲ, ಕಾಮಗಾರಿಗಳನ್ನ ಮಾಡ್ಲಿಕ್ಕಾಗ್ತಾ ಇಲ್ಲ, ಕ್ಷೇತ್ರಕ್ಕೆ ಹೋದ್ರೆ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗ್ತಾ ಇಲ್ಲ ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ಚರ್ಚೆ ಕೂಡ ಇದರ ಮಧ್ಯೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಗ್ಯಾರಂಟಿಗೂ ಹಾಗೆ ಅಭಿವೃದ್ಧಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು ಕೂಡ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಿರುವ ಇದೊಂದು ಹೇಳಿಕೆ ಇದೀಗ ಮತ್ತೆ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ನೀಡೋ ಭರವಸೆ ನೀಡಿತ್ತು. ರಾಜ್ಯದಲ್ಲಿ ಬರೋಬ್ಬರಿ 136 ಶಾಸಕರು ಗೆಲ್ಲೋ ಮೂಲಕ ಅಭೂತಪೂರ್ವವಾಗಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಚುನಾವಣೆಗೂ ಮುನ್ನ ನೀಡಿದ್ದ ಆಶ್ವಾಸನೆಯಂತೆ ಪಂಚ ಗ್ಯಾರಂಟಿಗಳನ್ನ ನೀಡಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ವಿಪಕ್ಷಗಳು ಆಗಾಗ ಆರೋಪಿಸುತ್ತಿವೆ. ಇದರ ಮಧ್ಯೆ ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ಅಂದ್ರೆ ಗ್ಯಾರಂಟಿ ಬಿಡಬೇಕು ಅಂತ ಕಾಂಗ್ರೆಸ್ ಶಾಸಕರೇ ಹೇಳುತ್ತಿದ್ದಾರೆ. ಹಳ್ಳಿಗಳಿಗೆ ರಸ್ತೆ ಬೇಕಾ? ಹಾಗಿದ್ರೆ ಗ್ಯಾರಂಟಿ ಬಿಡಿ. ಹೊಸ ವಿವಾದದ ಕಿಡಿ ಹೊತ್ತಿಸಿದ ರಾಯರೆಡ್ಡಿ. ಯಲಬುರ್ಗಾದ ಯಾರಮಣಿಕೆಯಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾತಾಡ್ತಿದ್ರು. ಆಗ ಊರಿನ ಗ್ರಾಮಸ್ಥರು ಎದ್ದು ನಿಂತು ನಮ್ಮೂರಿಗೆ ರಸ್ತೆ ಬೇಕು ಅಂತ ಆಗ್ರಹಿಸಿದ್ರು. ಮೊದಲೇ ರಾಯರೆಡ್ಡಿ ತಮಾಷೆ ಸ್ವಭಾವದವರು. ಹಳ್ಳಿಗಳಿಗೆ ರಸ್ತೆ ಬೇಕಾ? ಹಾಗಾದ್ರೆ ಗ್ಯಾರಂಟಿ ಬೇಡ ಅಂತ ಬರೆದು ಕೊಡಿ ಎಂದು ಹೇಳೋ ಮೂಲಕ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಅಂತ ಪರೋಕ್ಷವಾಗಿ ಹೇಳಿದ್ರು. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ. ಸಿದ್ದರಾಮಯ್ಯ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿಮ್ ಹೆಸರು ಹಾಕಿಬಿಡ್ತಾರ ಅಲ್ಲಿ. ನಾನು ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜೆಂಟ್ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಬಹಳ ಅದಾವ, ಬಹಳ ಕಷ್ಟ, ಮಾಡಿಕೊಡ್ತೇನೆ. ರಾಯರೆಡ್ಡಿ ಮಾತಿಗೆ ಬಿಜೆಪಿ ನಾಯಕರ ಕಿಡಿ. ಪಾಪ ಬಸವರಾಜ ರೆಡ್ಡಿ ಅವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಾಸ್ತವಿಕ ಸತ್ಯವನ್ನು ತೆರೆದಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳವರ ಸಲಹೆಗಾರರು ಕೂಡ ಹೌದವರು, ಆರ್ಥಿಕ ಸಲಹೆಗಾರರು. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇದೆ. ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇವತ್ತು ನೇರವಾಗಿ ಸರ್ಕಾರ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಅಭಿವೃದ್ಧಿ ಕೇಳಬಾರದು, ಕೇಳೋರಿದ್ರೆ ಎಲ್ಲಾ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡ್ತೀವಿ ಅನ್ನೋ ಥ್ರೆಟ್ ಮಾಡಿದ ರೀತಿಯಲ್ಲಿ ಇದು ಕಾಣ್ತಾ ಇದೆ. ಜನರೇ ಚಿಂತೆ ಬಿಡಿ, ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು.
ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, ಬಿಜೆಪಿ MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ಗ್ಯಾರಂಟಿಗಳು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತಂದಿವೆ. ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಪೆಟ್ಟು ಕೊಟ್ಟಿವೆ ಅನ್ನೋದನ್ನ ಸರ್ಕಾರ ನಡೆಸೋರೆ ಒಪ್ಪಿಕೊಂಡಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರ್ಚಿ ಕಲಹದ ನಡುವೆ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆಯಾ ಅನ್ನೋ ಅನುಮಾನ ಆಗಿಂದಾಗೆ ಹೊರಬರ್ತಲೇ ಇರುತ್ತೆ. ಸರ್ಕಾರದಲ್ಲಿ ಕುರ್ಚಿ ಬಗ್ಗೆ ಗೊಂದಲ, ಹಾಗೆ ಬಣ ಬಡಿದಾಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಭಿವೃದ್ಧಿ ಪೂರ್ವಕವಾಗಿ ಸರ್ಕಾರ ನಡೀತಿಲ್ಲ ಅನ್ನೋದಕ್ಕೆ ಅವರದೇ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇ ಸಾಕ್ಷಿಯಾಗಿ ನಿಲ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳು. ಯಾವಾಗ ಈ ಘೋಷಣೆ ಹೊರಬಿತ್ತೋ ಆ ದಿನದಿಂದಲೂ ಕೂಡ ಆರ್ಥಿಕ ಅಸಮತೋಲನಕ್ಕೆ ಕಾರಣವಾಗುತ್ತಾ, ಸರ್ಕಾರದ ಬೊಕ್ಕಸಕ್ಕೆ ಇದು ಹೊರೆಯಾಗುತ್ತಾ ಅನ್ನೋ ಚರ್ಚೆಗಳು ನಡೀತಲೇ ಇತ್ತು. 2 ಬಜೆಟ್ 3 ಬಜೆಟ್ ಆಗೋಯ್ತು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ನಾವು ಪ್ರತಿ ಬಾರಿ ಬಜೆಟ್ ಮಂಡಿಸಿದಾಗಲೂ ಕೂಡ ಗ್ಯಾರಂಟಿಗೆ ಹಣ ಎತ್ತಿಡ್ತಿದ್ದೇವೆ, ಹಾಗಾಗಿ ಖಜಾನೆಗೂ ಭಾರ ಇಲ್ಲ, ಅಭಿವೃದ್ಧಿ ಗ್ಯಾರಂಟಿ ಅಡ್ಡಿ ಇಲ್ಲ, ಈ ರೀತಿಯ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು ಕೂಡ ಒಂದು ಕಡೆ ಗ್ಯಾರಂಟಿ ಯೋಜನೆಯೂ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅನ್ನೋ ಅಸಮಾಧಾನ, ಇದರ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತಿಲ್ಲ, ಅನುದಾನಗಳು ಶಾಸಕರಿಗೆ ರೀಚ್ ಆಗ್ತಿಲ್ಲ ಅನ್ನೋ ಅಸಮಾಧಾನ ಕೂಡ ಮೇಲಿಂದ ಮೇಲೆ ಬಹಿರಂಗವಾಗಿ ಹೇಳಿಕೆಗಳ ಸ್ವರೂಪದಲ್ಲಿ ಆಚೆ ಬರ್ತಲೇ ಇದೆ. ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಹಣ ಹೊಂದಿಸೋಕ್ ಆಗದೆ ಹೆಣಗಾಡ್ತಾ ಇದೆ ಅನ್ನೋದಕ್ಕೆ ಈ ಮಾತುಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ಶಾಸಕರು, ವಿರೋಧ ಪಕ್ಷದವ್ರನ್ನ ಬಿಟ್ಟುಬಿಡಿ, ಕಾಂಗ್ರೆಸ್ ಪಕ್ಷದ್ದೇ ಶಾಸಕರು, ಆಡಳಿತಾರೂಢ ಪಕ್ಷದ ಶಾಸಕರಾದರೂ ಕೂಡ ಅವ್ರ ಕೈಗೆ ಸಮಾಧಾನ ಅನಿಸುವಷ್ಟು ಅನುದಾನ ಸಿಗ್ತಾ ಇಲ್ಲ, ಕಾಮಗಾರಿಗಳನ್ನ ಮಾಡ್ಲಿಕ್ಕಾಗ್ತಾ ಇಲ್ಲ, ಕ್ಷೇತ್ರಕ್ಕೆ ಹೋದ್ರೆ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗ್ತಾ ಇಲ್ಲ ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ಚರ್ಚೆ ಕೂಡ. ಇದರ ಮಧ್ಯೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಗ್ಯಾರಂಟಿಗೂ ಹಾಗೆ ಅಭಿವೃದ್ಧಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು ಕೂಡ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಿರುವ ಇದೊಂದು ಹೇಳಿಕೆ ಇದೀಗ ಮತ್ತೆ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ನೀಡೋ ಭರವಸೆ ನೀಡಿತ್ತು. ರಾಜ್ಯದಲ್ಲಿ ಬರೋಬ್ಬರಿ 136 ಶಾಸಕರು ಗೆಲ್ಲೋ ಮೂಲಕ ಅಭೂತಪೂರ್ವವಾಗಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಚುನಾವಣೆಗೂ ಮುನ್ನ ನೀಡಿದ್ದ ಆಶ್ವಾಸನೆಯಂತೆ ಪಂಚ ಗ್ಯಾರಂಟಿಗಳನ್ನ ನೀಡಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ವಿಪಕ್ಷಗಳು ಆಗಾಗ ಆರೋಪಿಸುತ್ತಿವೆ. ಇದರ ಮಧ್ಯೆ ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ಅಂದ್ರೆ ಗ್ಯಾರಂಟಿ ಬಿಡಬೇಕು ಅಂತ ಕಾಂಗ್ರೆಸ್ ಶಾಸಕರೇ ಹೇಳುತ್ತಿದ್ದಾರೆ. ಹಳ್ಳಿಗಳಿಗೆ ರಸ್ತೆ ಬೇಕಾ? ಹಾಗಿದ್ರೆ ಗ್ಯಾರಂಟಿ ಬಿಡಿ. ಹೊಸ ವಿವಾದದ ಕಿಡಿ ಹೊತ್ತಿಸಿದ ರಾಯರೆಡ್ಡಿ. ಯಲಬುರ್ಗಾದ ಯಾರಮಣಿಕೆಯಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾತಾಡ್ತಿದ್ರು. ಆಗ ಊರಿನ ಗ್ರಾಮಸ್ಥರು ಎದ್ದು ನಿಂತು ನಮ್ಮೂರಿಗೆ ರಸ್ತೆ ಬೇಕು ಅಂತ ಆಗ್ರಹಿಸಿದ್ರು. ಮೊದಲೇ ರಾಯರೆಡ್ಡಿ ತಮಾಷೆ ಸ್ವಭಾವದವರು. ಹಳ್ಳಿಗಳಿಗೆ ರಸ್ತೆ ಬೇಕಾ? ಹಾಗಾದ್ರೆ ಗ್ಯಾರಂಟಿ ಬೇಡ ಅಂತ ಬರೆದು ಕೊಡಿ ಎಂದು ಹೇಳೋ ಮೂಲಕ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಅಂತ ಪರೋಕ್ಷವಾಗಿ ಹೇಳಿದ್ರು. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿನ್ ಹೆಸರು ಹಾಕಿಬಿಡ್ತಾರ ಅಲ್ಲಿ. ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ, ಸ್ವಲ್ಪ ಅರ್ಜಿ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಬಹಳ ಅದಾವ, ಬಹಳ ಕಷ್ಟ, ಮಾಡಿಕೊಡ್ತೇನೆ. ರಾಯರೆಡ್ಡಿ ಮಾತಿಗೆ ಬಿಜೆಪಿ ನಾಯಕರ ಕಿಡಿ. ಪಾಪ ಬಸವರಾಜ ರೆಡ್ಡಿ ಅವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಾಸ್ತವಿಕ ಸತ್ಯವನ್ನು ತೆರೆದಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳವರ ಸಲಹೆಗಾರರು ಕೂಡ ಹೌದವರು, ಆರ್ಥಿಕ ಸಲಹೆಗಾರರು. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇದೆ.
ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇವತ್ತು ನೇರವಾಗಿ ಸರ್ಕಾರ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಅಭಿವೃದ್ಧಿ ಕೇಳಬಾರದು, ಕೇಳೋರಿದ್ರೆ ಎಲ್ಲಾ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡ್ತೀವಿ ಅನ್ನೋ ಥ್ರೆಟ್ ಮಾಡಿದ ರೀತಿಯಲ್ಲಿ ಇದು ಕಾಣ್ತಾ ಇದೆ. ಜನರೇ ಚಿಂತೆ ಬಿಡಿ, ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, ಬಿಜೆಪಿ MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ಗ್ಯಾರಂಟಿಗಳು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತಂದಿವೆ, ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಪೆಟ್ಟು ಕೊಟ್ಟಿವೆ ಅನ್ನೋದನ್ನ ಸರ್ಕಾರ ನಡೆಸೋರೆ ಒಪ್ಪಿಕೊಂಡಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.